ನಮಸ್ಕಾರ. ಪ್ರಿಯ ವೀಕ್ಷಕರಿಗೆಲ್ಲ ಸತ್ಯದರ್ಶನ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತವನ್ನ ಕೋರ್ತಾ ಇದ್ದೇವೆ. ನಿರಂತರವೂ ಶಾಸ್ತ್ರಗಳಲ್ಲಿ ದೋಷವನ್ನೇ ಹುಡುಕುವಂತಹ ಕುಜನರು ಶಾಸ್ತ್ರಗಳನ್ನು ಕದಿಯುತ್ತಾರೆ ಮತ್ತು ಅದನ್ನು ತಿರುಚಿ ವಿಕೃತಗೊಳಿಸಿ ಮುಗ್ಧ ಜನರನ್ನು ವಂಚಿಸುತ್ತಾರೆ. ಆದ್ದರಿಂದಲೇ ಧಾರ್ಮಿಕತೆಯ ಕುರಿತು ಜನರಲ್ಲಿ ತಪ್ಪು ತಿಳುವಳಿಕೆಯು ಮೂಡುತ್ತಲಿದೆ. ಈ ಕಾರಣದಿಂದ ನಾವು ನಮ್ಮ ಸ್ವಪ್ರಯತ್ನದಿಂದ ಸರಿಯಾದ ದಾರಿಯನ್ನೇ ಆಯ್ಕೆ ಮಾಡಿಕೊಂಡು ನಮ್ಮ ಜೀವನದಲ್ಲಿ ಉನ್ನತಿಯನ್ನ ಸಾಧಿಸಬೇಕಾಗಿದೆ. ಅದಕ್ಕೆ ಗುರುವಿನ ಸಹಾಯ ಅವಶ್ಯಕವಾಗಿರುವುದರಿಂದ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಪೂಜ್ಯರಾದ ಗುರುಗಳಾದ ಡಾಕ್ಟರ್ ಪಾವಗಡ ಪ್ರಕಾಶ್ ರಾವ್ ಅವರನ್ನ ನಾವೀಗ ಇಂದಿನ ಸಂಚಿಕೆಗೆ ಸ್ವಾಗತಿಸೋಣ. ಗುರುಗಳೇ ನಮಸ್ಕಾರ. ಸತ್ಯದರ್ಶನ ಕಾರ್ಯಕ್ರಮಕ್ಕೆ ತಮಗೆ ಆತ್ಮೀಯವಾದಂತಹ ಸ್ವಾಗತ. ವಿಘ್ನರಾಜ ವಿಶುದ್ಧವಾಣಿ ವಿಶಿಷ್ಟ ವಿಷ್ಣು ವಿಶೇಷ ಶಂಕರ ವಾಯು ಜಲ ಗಗನ ಅನಲ ಅಣು ಓಂಕಾರ ಬ್ರಹ್ಮಾಂಡ ಆದಿಮಧ್ಯ ಅಂತದ ವ್ಯಾಪ್ತಕ್ಕೆ ಸಚ್ಚಿತ್ ಆನಂದ ಆತ್ಮಜ್ಞಾನಕ್ಕೆ ರೂಪು ನೂರರ ಶುದ್ಧ ಚೈತನ್ಯಕ್ಕೆ ನಮೋ ನಮಃ. ಪಿತರೋ ವಸವ ಸಾಧ್ಯ ಅಶ್ವಿನೋ ಮರುತೋ ಮನುಹು ಎನ್ನುವಂತಹ ಈ ಶ್ಲೋಕಾರ್ಥವನ್ನ ನಾವು ಹಿಂದಿನ ಸಂಚಿಕೆಯಲ್ಲಿ ನೋಡ್ತಾ ಬಂದಿದ್ದೇವೆ. ಹಿಂದಿನ ಸಂಚಿಕೆಯಲ್ಲಿ ನಾವು ಸಾಧ್ಯರು ಎನ್ನುವಂತಹ ಶಬ್ದದ ಅರ್ಥವನ್ನ ಅರಿತುಕೊಂಡ್ವಿ. ಈ ಸಾಧ್ಯರು ಎನ್ನುವಂಥವರು ಸೂರ್ಯನ ಒಳಗೆಯೇ ಇರುತ್ತಾರೆ, ಪರಬ್ರಹ್ಮದ ಒಳಗೆಯೇ ಇರುತ್ತಾರೆ ಅನ್ನುವಂಥದ್ದನ್ನ ಹಿಂದಿನ ಸಂಚಿಕೆಯಲ್ಲಿ ನಾವು ಕೇಳಿದ್ವಿ. ಇದರ ಅರ್ಥ ಆದಿತ್ಯನೇ ಪರಬ್ರಹ್ಮ ಎನ್ನುವಂಥದ್ದು ಅನ್ನೋದನ್ನು ಕೂಡ ನಾವು ಅರಿತುಕೊಂಡಿದ್ದೇವೆ. ಈಗ ಮುಂದಿನ ಶಬ್ದವಾಗಿ ಅಶ್ವಿನೋ ಎನ್ನುವಂತಹ ಈ ಶಬ್ದದ ಅರ್ಥವನ್ನ ತಾವು ತಿಳಿಸ್ಕೊಡ್ಬೇಕು ಗುರುಗಳೇ. ಅಶ್ವಿನೌ ಅಂತ ಅಂದ್ರೆ ಜೋಡಿ. ದೇವತಾ ಸ್ವರೂಪಗಳಲ್ಲೆಲ್ಲ, ದೇವತಾ ವ್ಯವಸ್ಥೆಗಳಲ್ಲೆಲ್ಲ, ದೇವರುಗಳಲ್ಲೆಲ್ಲ ಅತ್ಯಂತ ಚಿಕ್ಕವರು, ವಯಸ್ಸಿನಲ್ಲಿ ತುಂಬಾ ಚಿಕ್ಕವರು, ಮಹಾಸ್ಫುರದ್ರೂಪಿಗಳು, ಜೇನುತುಪ್ಪದ ಬಣ್ಣವನ್ನು ಹೊಂದಿರತಕ್ಕವರು, ಜೇನನ್ನ ತುಂಬಾ ಇಷ್ಟಪಡತಕ್ಕವರು. ಇವರ ರಥದ ಬಗ್ಗೆ ಒಂದು ವೈಶಿಷ್ಟ್ಯ ಉಂಟು. 3 ಚಕ್ರ, 3 ಬಂಡಿ, 3 ಕುದುರೆ, ಹೀಗೆ. ಅಂದ್ರೆ 3 ಚಕ್ರಗಳನ್ನು ಹೊಂದಿರತಕ್ಕಂತಹ ರಥವನ್ನು ಹೊಂದಿರುವ ಏಕೈಕ ಜೋಡಿ ಅಂದರೆ ಅಶ್ವಿನಿ ದೇವತೆಗಳು. ಈ ಅಶ್ವಿನಿ ದೇವತೆಗಳನ್ನ ನಾವು ದೇವ ವೈದ್ಯರು ಅಂತ ಕರಿತೀವಿ. ನಾಸತ್ಯ, ದಸ್ರು, 2 ಹೆಸರು ಅವರಿಗೆ. ಒಬ್ಬಾತನ ಕೆಲಸ ಏನು ಅಂದ್ರೆ ನಾಸತ್ಯ, ಅಸತ್ಯವನ್ನು ಹೇಳದೇ ಇರತಕ್ಕದ್ದು. ಯಾರ್ದಾದ್ರೂ ರೋಗ ಪರೀಕ್ಷೆಯನ್ನು ಮಾಡುವಾಗ ಅವನು ಸರಿಯಾಗಿ ನಿದಾನವನ್ನು ಮಾಡಬೇಕು ಅಂತ. ಈ ರೋಗ ಯಾವುದು, ಅದರ ಮೂಲ ಲಕ್ಷಣ ಏನು, ವಾಸ್ತವವಾಗಿ ಯಾಕೆ ಬಂದಿದೆ, ಇದನ್ನು ನೋಡತಕ್ಕಂಥವ್ರು. ದಸ್ರು ಅಂದ್ರೆ ಪರಿಹಾರ ಮಾಡತಕ್ಕದ್ದು, ಆಶ್ಚರ್ಯಪಡಿಸ್ತಕ್ಕಂಥದ್ದು, ಚಿಕಿತ್ಸೆ ಮಾಡತಕ್ಕಂಥದ್ದು. ಅಂದ್ರೆ ಯಾವ ರೋಗಕ್ಕೆ ಯಾವ ಔಷಧವನ್ನು ಕೊಡಬೇಕು ಅನ್ನತಕ್ಕಂಥ ಉತ್ತರ ಭಾಗಕ್ಕೆ ಸಂಬಂಧಪಟ್ಟಿರತಕ್ಕಂಥವನು ಇನ್ನೊಬ್ಬಾತ. ಅಶ್ವಿನಿ ದೇವತೆಗಳು ಪರಸ್ಪರ ಒಟ್ಟಾಗಿ ಹೊಂದಿಕೊಂಡಿದ್ದಾರೆ ಅಂತ ವೇದದಲ್ಲಿ ಬರತಕ್ಕಂಥ ವರ್ಣನೆ. ಒಂದು ಸ್ವಲ್ಪ ಆಶ್ಚರ್ಯದ ಸಂಗತಿ ಅಂದ್ರೆ, ಇವರ ಹೆಂಡತಿ ಯಾರಪ್ಪ ಅಂದ್ರೆ ಸೂರ್ಯ ಅಂತ, ಅಂದ್ರೆ ಸೂರ್ಯನ ಮಗಳು ಅಂತ. ಸೂರ್ಯನ ಮಗಳು ಯಾವಾಗಲೂ ಅಶ್ವಿನಿ ದೇವತೆಗಳ ರಥದಲ್ಲಿ ಇರ್ತಾಳೆ ಅನ್ನತಕ್ಕಂಥದ್ದು ವರ್ಣನೆ. ಮತ್ತು ಅಶ್ವಿನಿ ದೇವತೆಗಳಿಗೆ ಅಲ್ಲಿ ಕಲೆಯುತ್ತಾರೆ ಅಂತ ಹೇಳ್ತಾರೆ, ಅಂದ್ರೆ ಸೇರುತ್ತಾರೆ ಹೆಣ್ಣುಗಳನ್ನ. ಯಾರನ್ನ? ಇಂದ್ರಾಣಿಯನ್ನು ಹಾಗೂ ಸರಸ್ವತಿಯನ್ನು ಸೇರುತ್ತಾರೆ ಅಂತ. ಹೀಗಾಗಿ ದೇವಲೋಕದ ವ್ಯವಸ್ಥೆಯನ್ನು ಸಲ ಅರ್ಥ ಮಾಡಿಕೊಳ್ಳುವುದು ಸ್ವಲ್ಪ ಕಷ್ಟವಾಗುತ್ತೆ. ಇಂದ್ರಾಣಿ ಶಚೀದೇವಿ ಅಂತಂದ್ರೆ ತುಂಬಾ ಪರಮಪತಿವ್ರತೆ ಅಂತ ನಾವು ಓದಿರೋದು. ಸರಸ್ವತಿ ಅಂದ್ರೆ ಬ್ರಹ್ಮನ ಪತ್ನಿ ಅಂತ. ಆದ್ರೆ ಅಶ್ವಿನಿ ದೇವತೆಗಳಿಗೂ ಅವ್ರಿಗೂ ಸಂಪರ್ಕ ಇದೆ. ಆದ್ರೆ ವಧುವಾಗಿರತಕ್ಕ ಆಕೆ ಸೂರ್ಯನ ಮಗಳು. ಈ ಸೂರ್ಯನ ಮಗಳು ಅನ್ನತಕ್ಕಂಥದ್ದು ಕೊಂಚ ಪ್ರಶ್ನಾರ್ಹ. ಯಾಕೆಂದ್ರೆ ಅಶ್ವಿನಿ ದೇವತೆಗಳ ಹುಟ್ಟನ್ನು ಕುರಿತು ನಾವು ಮಾತನಾಡಿದರೆ ಇದರ ಬಗ್ಗೆ ವಿಶೇಷವಾದ ಪ್ರಶ್ನೆ ಹುಟ್ಟುತ್ತೆ. ಇರ್ಲಿ, ಸದ್ಯಕ್ಕೆ ಹಾಗೆ ಹೇಳಿದ್ದಾರೆ ಅವರು. ಅಶ್ವಿನಿ ದೇವತೆಗಳು ಮೂಲವಾಗಿ
ದೇವವೈದ್ಯರು ಅನ್ನತಕ್ಕಂಥದ್ದು. ಮತ್ತು 3 ಸವನಗಳಲ್ಲಿ ಅವರು ಯಜ್ಞಕ್ಕೆ ಬರ್ತಾರೆ ಅಂತ. ಪ್ರಾತಃ ಸವನ, ಮಾಧ್ಯಂದಿನ ಸವನ, ಸಾಯಂ ಸವನ ಅಂತ. ವಿಶೇಷವಾಗಿ ಬೆಳಗಿನ ಹೊತ್ತು ಅವರು ಬರ್ತಾರೆ ಉಷಾದೇವಿಯ ಜೊತೆಗೆ. ಇವರಿಗೆ ಎಲ್ಲ ದೇವತೆಗಳ ಜೊತೆಗೂ ಸಂಪರ್ಕ ಉಂಟು. ಮಹಾಕರುಣಾಶಾಲಿಗಳು. ನಾನು ಮತ್ತೆ ಮತ್ತೆ ಹೇಳ್ತಾ ಇದ್ದೇನೆ, ಆದಿತ್ಯ ಹೃದಯದಲ್ಲಿ ಯಾರು ಯಾವ ಯಾವ ಅಪೇಕ್ಷೆಯಿಂದ ಯಾವ ದೈವದ ಹೆಸರನ್ನು ಪ್ರಾರ್ಥಿಸಿದರೂ ಭಾಸ್ಕರನಿಂದ ಅದು ಅನುಕೂಲ ಆಗುತ್ತೆ ಅಂತ. ವಿಶೇಷವಾಗಿ ಸೂರ್ಯ ಅಂತಿದ್ದ ಹಾಗೇನೆ ಅವನು ರೋಗ ನಿವಾರಕ ಅಂತ, ಸೂರ್ಯ ಅಂತಿದ್ದ ಹಾಗೆ ಆರೋಗ್ಯಪ್ರದ ಅಂತ. ಅಶ್ವಿನಿ ದೇವತೆಗಳ ಕೆಲಸವೇ ಅಂದರೆ ಸೂರ್ಯನ ಅಂತಃಸತ್ವವನ್ನು ಬಹಿರಂಗಪಡಿಸ್ತಕ್ಕಂಥ ಕಾಯಕದಲ್ಲಿ ನಿರತರಾಗಿರತಕ್ಕಂಥ ಇಬ್ಬರು ದೇವತೆಗಳು ಅಂತ. ಸಾಕಷ್ಟು ಉದಾಹರಣೆಗಳಿದೆ ವೇದದಲ್ಲಿ. ಸುಮ್ಮನೆ ಉದಾಹರಣೆಗೆ 1-2 ಅಂತ ತಗೋಬೇಕು. ಧೌಮ್ಯ ಅಂತ ಒಬ್ಬ ಉಪಾಧ್ಯಾಯ ಮಹಾಭಾರತದಲ್ಲಿ ಬರ್ತಕ್ಕಂಥದ್ದು, ವೇದಗಳಲ್ಲೂ ಇರತಕ್ಕಂಥ ಉದಾಹರಣೆಗಳು. ಉಪಮನ್ಯು ಅಂತ ಆತನಿಗೊಬ್ಬ ಶಿಷ್ಯ. ಈ ಹಿಂದಿನ ಕಾಲದಲ್ಲಿ ಗುರುಗಳು ಶಿಷ್ಯರಿಗೆ ಪಾಠ ಹೇಳುವ ಮುನ್ನ ಆ ಶಿಷ್ಯರನ್ನು ಪರೀಕ್ಷೆ ಮಾಡ್ತಾ ಇದ್ರಂತೆ. ಅವರ ಸಹನೆಯನ್ನು, ಅವರ ನಿಷ್ಠೆಯನ್ನು. ನಾನು ಎಷ್ಟು ಕಷ್ಟ ಕೊಟ್ಟರೂ ಇವರು ನನ್ನಿಂದ ದೂರಾಗಲಾರರು ಅಂತಲೋ, ಅಥವಾ ಅವರಿಗೆ ನಿಜವಾಗಿಯೂ ನನ್ನಲ್ಲಿ ಗುರುಭಕ್ತಿ ಇದ್ರೆ ನಾನು ಎಷ್ಟೇ ನೋಯಿಸಿದ್ರೂ ಅವರು ನನ್ನಿಂದ ದೂರ ಹೋಗುವುದಿಲ್ಲ ಅನ್ನತಕ್ಕಂಥದ್ದು ಗೊತ್ತಾದ ಮೇಲೆ ಅವರಿಗೆ ಉಪದೇಶ ಕೊಡ್ತಾ ಇದ್ರು. ಹೀಗೆ ಈ ಉಪಮನ್ಯುವಿಗೆ ಅಧೌಮ್ಯರು ಆಶ್ರಮದಲ್ಲಿ ಊಟ ಮಾಡಬೇಡ ಅಂತಾರೆ. ಆದರೆ ಒಂದಷ್ಟು ದಿವಸ ಆದ್ಮೇಲೆ ನೋಡ್ತಾರೆ, ದುಂಡಿಗೆ ಗುಣಗುಣಿಗೆ ಇದ್ದಾನ. ಏನಯ್ಯ ಊಟ ಮಾಡಬೇಡ ಅಂತ ಹೇಳಿದ್ರೆ ಚೆನ್ನಾಗಿ ಕಾಣಿಸ್ತಾ ಇದೆಯಲ್ಲ, ಏನು ಊಟ ಮಾಡ್ತಾ ಇದ್ದೀಯ? ಏನಿಲ್ಲ ಗುರುಗಳೇ, ಹಸುಗಳ ಜೊತೆಗೆ ಹೋಗ್ತೀನಲ್ಲ, ಆ ಹಸುವಿನ ಹಾಲನ್ನು ಕುಡಿತೀನಿ. ಏನಯ್ಯ ಎಂಥ ಕೆಲಸ ಮಾಡ್ತಾ ಇದೀಯಾ? ಪಾಪ ಕರುಗಳಿಗೋಸ್ಕರ ಅದು ಹಾಲು ಬಿಡುತ್ತೆ, ಅಂಥದ್ದು ನೀನು ಕರುವಿನ ಹಾಲನ್ನು ಕಿತ್ಕೊಳ್ತಾ ಇದೆಯಲ್ಲ, ಕಳ್ತನ ಅಂತ ಆಗಲ್ವಾ ಅಂತ ಹೇಳ್ತಾರೆ. ಅಂದ್ರಲ್ಲಿಯೂ ಹಾಲು ಕುಡಿ ಕುಡ್ದು ಅಂತ ಹೇಳಿದ ಹಾಗೆ ಒಂದಷ್ಟು ದಿವಸ ಬಿಟ್ಟು ನೋಡ್ತಾರೆ, ಚೆನ್ನಾಗಿ ಗುಣಗುಣಿಗೆ ಇರ್ತಾನ. ಏನಯ್ಯ ಹೀಗೆ ಚೆನ್ನಾಗೇ ಇದೆಯಲ್ಲ, ಏನ್ ತಿಂತಾ ಇದೀಯ? ಆ ಹಸುವಿನ ಹಾಲನ್ನು ಕರುಗಳು ಕುಡಿತಾ ಇದ್ದಾಗ ನೊರೆ ಬರುತ್ತಲ್ಲ ಸ್ವಾಮಿ, ಅದು ತಿಂತಾ ಇದ್ದೀನಿ. ಎಂಥ ಕೆಲಸ ಮಾಡ್ತಾ ಇದೀಯ ನೀನ್? ನೊರೆಯನ್ನು ತಿನ್ಲಿ ಅಂತೇನೋ ಹಾಲನ್ನು ನೊರೆಯ ಕೊಟ್ಬಿಡ್ತಾ ಇದ್ದೀನಿ, ಕಷ್ಟ ಆಗ್ತಾ ಇಲ್ಲೇನಯ್ಯ. ಹೀಗೆ ಧೌಮ್ಯರು ಉಪಮನ್ಯು ಊಟ ಮಾಡತಕ್ಕಂಥ ಎಲ್ಲ ಸಂದರ್ಭಗಳನ್ನು ನಿವಾರಣೆ ಮಾಡ್ತಾ ಹೋಗ್ತಾರೆ. ಕೊನೆಗೆ ಅವನು ಊಟವೇ ಇಲ್ಲ. ಯಾವುದೋ ಒಂದು ದಿವಸ ಹಸಿವನ್ನು ತಡೆಯಲಾರದೆ ಎಕ್ಕದ ಎಲೆಗಳನ್ನು ತಿನ್ಬಿಡ್ತಾನೆ. ಎಕ್ಕದ ಎಲೆಯ ಪರಿಣಾಮವಾಗಿ ನಿಮಗೆ ಕಣ್ಣು ಹೋಗ್ಬಿಡುತ್ತೆ. ಹೋಗ್ತಾ ಇದ್ದಲ್ಲಿ ಅದೊಂದು ಹಾಳು ಬಾವಿ ಬಿಡ್ಬಿಡ್ತಾನೆ. ಧೌಮ್ಯರು ಸಂಜೆ ಆದ್ರೆ ಹಸುಗಳು ಬರುತ್ತೆ, ಉಪಮನ್ಯು ಬಂದಿಲ್ಲ. ಇಲ್ಲಿ ಹೋದ ಉಪಮನ್ಯು ಅಂತ ಕೂಗ್ಕೊಂಡು ತಮ್ಮ ಶಿಷ್ಯರನ್ನು ಕರ್ಕೊಂಡು ಬರ್ತಾರೆ ಹುಡುಕೊಂಡು. ಹಸುಗಳು ನಿತ್ಯ ಹೋಗ್ತಾ ಇದ್ದ ಉಪಮನ್ಯು ಅಂತ ಕೂಗ್ತಾ ಇದ್ರೆ ಒಂದು ಹಾಳು ಬಾವಿಯಿಂದ ಅವ್ರು ಹೇಳ್ತಾರೆ, ಗುರುಗಳೇ ನಾನಿಲ್ಲಿದ್ದೀನಿ. ಯಾಕಯ್ಯ ಬಿದ್ದಿದೀಯಾ? ಹಸಿವಾಗ್ತಾ ಇತ್ತು, ಎಕ್ಕದ ಎಲೆಗಳು ತಿಂದೆ ಗುರುಗಳೇ ಅಂತ ಹೇಳ್ತಾರೆ. ಅದಕ್ಕೆ ಕಣ್ಣು ಹೋಗಿದೆ. ಅಂದ್ರೆ ಇಷ್ಟೆಲ್ಲ ಕಷ್ಟ ಕೊಟ್ಟರು ಗುರುವಿನ ಬಗ್ಗೆ ಆತನ ವಿರೋಧವೇ ಇಲ್ಲ. ಯಾಕೋ ಕಷ್ಟ ಕೊಡ್ತಾ ಇದ್ರಿ, ಇರ್ಲಿ ಅಂತ ಒಪ್ಪಿಕೊಳ್ಳತಕ್ಕಂಥದ್ದು. ಆಗ ಧೌಮ್ಯರು ಹೇಳ್ತಾರೆ, ಅಶ್ವಿನಿ ದೇವತೆಗಳನ್ನು ಕರಿ, ಅವರನ್ನು ಪ್ರಾರ್ಥನೆ ಮಾಡು, ಅವರು ನನಗೆ ಕಣ್ಣನ್ನು ಕೊಡ್ತಾರೆ. ಆತ ಅಶ್ವಿನಿ ದೇವತೆಗಳನ್ನು ಪ್ರಾರ್ಥನೆ ಮಾಡ್ತಾರೆ. ಅಶ್ವಿನಿ ದೇವತೆಗಳು ಬರ್ತಾರೆ. ಬಂದ ಮೇಲೆ ಅಪೂಪ ಅಂತ ಒಂಥರ ಈ ಅತ್ತಿರಸ ಇದ್ದ ಹಾಗೆ ಅನ್ಕೊಳ್ಳೋಣ, ಅದನ್ನು ಕೊಟ್ಟು ಹೇಳ್ತಾರೆ, ಅಯ್ಯ ಉಪಮನ್ಯು, ಈ ಅಪೂಪವನ್ನು ತಿನ್ನು ನಿನಗೆ ಕಂಡು ಬರುತ್ತೆ. ಅವನು ಹೇಳ್ತಾರೆ, ನನ್ನೊಂದು ನಿಯಮ ಇದೆಯಲ್ಲ, ನಾನು ಬಹಳ ಹಿಂದೆ ಗುರುಕುಲಕ್ಕೆ ಬಂದಾಗ ಒಂದು ಪ್ರಮಾಣ ಸ್ವೀಕಾರ ಮಾಡಿದ್ದೆ. ನಾನು ಏನೇ ಆಹಾರವನ್ನ ತಗೊಂಡೋದನ್ನು ಗುರುಗಳಿಗೆ ಕೊಟ್ಟು ತಿನ್ನಬೇಕು ಅಂತ. ಅಂದ್ರೆ ಈ ಅಪೂಪವನ್ನ ನಮ್ಮ ಗುರುಗಳು ಕೊಡೋದು ನಾನು ಹಾಕಿ ತಿನ್ಲಿ, ಕಣ್ಣಿಲ್ಲ ಅವನಿಗೆ. ಅಂದರೆ ಅಷ್ಟು ಪರಮನಿಷ್ಠೆಯನ್ನು ಹೊಂದಿರ್ತಾನೆ. ಅವಾಗ ಅಶ್ವಿನಿ ದೇವತೆಗಳು ಅವನಿಗೆ ಹೇಳ್ತಾರೆ, ಅಯ್ಯ ನಿಮ್ಮ ಗುರುಗಳಿಗೂ ಇಂಥದ್ದೇ ಒಂದು ಸಂದರ್ಭ ಬಂದಿತ್ತು. ಆಗ
ಅವರಿಗೆ ನಾವು ಈ ಅಪೂಪವನ್ನೇ ಕೊಟ್ವಿ, ಅವರಿಗೆ ನಾವು ಹೀಗೆ ಹೇಳಿದ್ವಿ, ನೀವು ಗುರುಗಳಿಗೇನು ಕೊಡಬೇಕಾಗಿಲ್ಲ, ತಿನ್ನದವ್ರು ತಿಂದ್ಬಿಟ್ರು. ಅದಕ್ಕೆ ಉಪಮನ್ಯು ಹೇಳ್ತಾರೆ, ನನಗಿನ್ನ ದೊಡ್ಡವರನ್ನು ಪ್ರಶ್ನೆ ಮಾಡುವ ಶಕ್ತಿ ನನಗಿಲ್ಲ. ನನಗಿನ್ನ ದೊಡ್ಡವರು ನಮ್ಮ ಗುರುಗಳು, ಗುರುಗಳನ್ನ ನಾನು ಹೇಗೆ ಪ್ರಶ್ನೆ ಮಾಡಲಿ? ನನ್ನ ಮಿತಿಯಲ್ಲಿ ನಾನು ತಗೊಳಕ್ ಸಾಧ್ಯ ಇಲ್ಲ. ಆಗ ಅವರು ಅನುಗ್ರಹಿಸ್ತಾರೆ, ಅವನ ಕಣ್ಣು ಬರ್ತದೆ. ಆಗ ಅಶ್ವಿನಿ ದೇವತೆಗಳು ಹೇಳ್ತಾರೆ, ನಿಮ್ಮ ಗುರುಗಳು ಅವರ ಗುರುಗಳಿಗೆ ತಿಳಿಸಿದ್ದ ಹಲ್ಲುಗಳು ಕಪ್ಪಗಾಗ್ಬಿಟ್ಟಿದೆ, ಆದರೆ ನಿನಗೆ ಚಿನ್ನದಂತೆ ಹೊಳೆಯುತ್ತಾ ಇದೆ. ಆದರೆ ಹೀಗೆ ಅಶ್ವಿನಿ ದೇವತೆಗಳು ಆಯಾ ಸಂದರ್ಭಗಳಲ್ಲಿ ಅನಾಥರಿಗೆ, ದೀನರಿಗೆ ಸಹಾಯ ಮಾಡತಕ್ಕಂಥ ವೈದ್ಯರು ಬೇಕಾದಷ್ಟಿದೆ. ಒಂದು ಪುಟ್ಟ ಉದಾಹರಣೆಗೆ ಹೇಳ್ಬಿಡೋಣ. ಶ್ರವಣ ಮಹರ್ಷಿ ಅಂತ ಗೊತ್ತು ನಮಗೆ. ಅವ್ರು ಕೂತ್ಕೊಂಡು ತಪಸ್ಸು ಮಾಡ್ತಾ ಇರ್ತಾರೆ, ಮೈ ತುಂಬ ಹುತ್ತ ಬೆಳೆದಿರುತ್ತೆ. ಸುಮತಿ ಎನ್ನೋಳು ಬಂದಿರ್ತಾಳೆ, ಬಿಡ ಅಂತ ಕಣ್ಣು ಹೊಳಿತಾ ಇರುತ್ತೆ, ತಗೊಂಡು ಹುಲ್ಕಡ್ಡಿಲಿ ಚುಚ್ಚಿಸ್ತಾಳೆ, ಕಣ್ಣು ಹೋಗುತ್ತೆ, ಇತ್ಯಾದಿ ಎಲ್ಲ ಕಥೆ ಕೇಳಿದ್ವಿ. ಅವನು ಮುದುಕನಾಗ್ಬಿಟ್ಟಿರ್ತಾನೆ. ಅವನ ಹೆಂಡತಿ ಸುಮತಿ ದೇಹ ತುಂಬಾ ದುರ್ಬಲವಾದಾಗ ಅವನ ಮನೆಯಿಂದ ಹೊರಗೆ ಹಾಕ್ಬಿಡ್ತಾಳೆ. ಅಲ್ಲಿ ತನಕ ದೇಹ ಕೊಟ್ಟಿರತಕ್ಕಂಥ ಸುಖವನ್ನು ತಿರಸ್ಕರಿಸಿ ಸಾಮಾನ್ಯ ಪಿಂಚಣಿ ತಗೊಳ್ತಾ ಇದ್ದಾಗ ಹೆಂಡತಿಯರು ಗಂಡಂದ್ರ ಬಗ್ಗೆ ತುಂಬಾ ಅಲಕ್ಷ್ಯ ತೋರಿಸುವಂತೆ ಸುಮತಿ ಈ ಚ್ಯವನನನ್ನು ಮನೆಯಿಂದ ಹೊರಗೆ ಹಾಕಿಬಿಡ್ತಾರೆ. ಆಗ ಚ್ಯವನರು ಅಶ್ವಿನಿ ದೇವತೆಗಳನ್ನು ಪ್ರಾರ್ಥನೆ ಮಾಡ್ತಾರೆ. ಅಶ್ವಿನಿ ದೇವತೆಗಳು ಬಂದು ಅವನಿಗೆ ಯೌವನವನ್ನು ಕೊಡ್ತಾರೆ, ಇತ್ಯಾದಿ ಇತ್ಯಾದಿ. ಮತ್ತೆ ಮನೆಗೆ ಹೋಗ್ತಾನೆ. ಮತ್ತೆ ಹೆಂಡತಿ ತುಂಬಾ ಬೆಲೆ ಕೊಡ್ತಾಳೆ. ಹೆಂಡತಿ ಕೆನ್ನೆ ಕೊಟ್ಟು ಕಳಿಸ್ಬೇಕಾಯ್ತು, ಬೆಲೆ ಕೊಡಬೇಡ ಹೋಗು ಇರ್ಲಿ. ಅಂತೂ ಅಶ್ವಿನಿ ದೇವತೆಗಳು ಆರ್ತರಾಗಿರತಕ್ಕಂತಹವರಿಗೆ ಸಹಾಯ ಮಾಡತಕ್ಕಂಥ ತುಂಬಾ ದೊಡ್ಡ ಕರುಣಾಶಾಲಿಗಳು ಅನ್ನತಕ್ಕಂಥದ್ದನ್ನ ವೇದಗಳಲ್ಲಿ ಬಹಳಷ್ಟು ಬಾರಿ ಹೇಳ್ತಾರೆ. ಈ ಅಶ್ವಿನಿ ದೇವತೆಗಳ ಬಗ್ಗೆ ಶ್ರೀಮದ್ ರಾಮಾಯಣದಲ್ಲಿಯೋ ಮಹಾಭಾರತದಲ್ಲಿಯೋ ಇರತಕ್ಕಂಥ ಒಂದು ಪ್ರಸಂಗವನ್ನು ಕುರಿತು ನಾನು ಮಾತಾಡಬೇಕು. ಯಾಕೆ ಅಂದರೆ ಅಶ್ವಿನಿ ದೇವತೆಗಳ ಉತ್ಪತ್ತಿ ಕ್ರಮ ಹೇಗಾಯಿತು ಅಂತ ಅದನ್ನು ನಾನು ಮುಂದಿನ ಸಂಚಿಕೆಯಲ್ಲಿ ಮಾತಾಡೋಣ.